ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು. ಒಮ್ಮೆ ಡೈವರ್ಸ್ ಕೊಡುತ್ತಾರೆ, ಸ್ವಲ್ಪ ದಿನ ಬಿಟ್ಟು ಮತ್ತೆ ಮದುವೆ ಆಗುತ್ತಾರೆ. ಯಾವುದಾದರೂ ಸಮಸ್ಯೆಯಿಂದ ಕಾರಣದಿಂದಾಗಿ ಸಂಗಾತಿಗಳು ವಿಚ್ಛೇದನ ಪಡೆಯುವವರು. ವಿವಾಹ ವಿಚ್ಛೇದನವೆನ್ನುವುದು ಇಂದಿನ ದಿನಗಳಲ್ಲಿ ಸಾಮಾನ್ಯವೆನ್ನುವ ವಿಚಾರವಾಗಿದ್ದು, ಪರಸ್ಪರರಲ್ಲಿ ಯಾವುದಾದರ ಕಾರಣದಿಂದಾಗಿ ಜಗಳವಾಡಿಕೊಂಡು ವಿವಾಹ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸುವವರು. ಇವರು ಸಂಗಾತಿಯಿಂದ ಬೇರ್ಪಟ್ಟು ಮತ್ತೆ ಹೊಸ ಜೀವನ ಆರಂಭಿಸಲು ಪ್ರಯತ್ನಿಸುವವರು. ಕೆಲವರು ಇದರಲ್ಲಿ ಯಶಸ್ವಿ ಕೂಡ ಆಗುವವರು, ಅದೇ ಇನ್ನು ಕೆಲವರು ಇದರಲ್ಲಿ ವಿಫಲರಾಗುವವರು. ಒಂಟಿಯಾಗಿ ಜೀವನ ಸಾಗಿಸುವುದು ಮಹಿಳೆ ಹಾಗೂ ಪುರುಷನಿಗೆ ಅಷ್ಟು ಸುಲಭದ ವಿಚಾರವಲ್ಲ. ಹೀಗಾಗಿ ಕೆಲವರು ಪರಸ್ಪರರ ಮರುಮದುವೆಗೆ ಆಗುವರು. ಮರುಮದುವೆಯಾಗಲು ಸ್ಪಷ್ಟವಾದ ಕೆಲವು ಕಾರಣಗಳ ಬಗ್ಗೆ ನಾವು ನಿಮಗೆ ಈ ಸ್ಟೋರಿಯಲ್ಲಿ ತಿಳಿಸಿಕೊಡಲಿದ್ದೇವೆ. ಇದು ವಿಚ್ಛೇದಿತ ದಾಂಪತ್ಯವು ಯಾಕೆ ಮರುಮದುವೆಯಾಗುತ್ತಾರೆ ಎನ್ನುವುದನ್ನು ತಿಳಿಸುವುದು. ಅದು ಹೇಗೆ ಎಂದು ನೀವು ಸ್ಟೋರಿಯಲ್ಲಿ ಕೇಳೋಣ. ಆರಾಮ ಮತ್ತು ಪರಿಚಯ. ಅಪರಿಚಿತ ದೆವ್ವದ ಜೊತೆಗೆ ಇರುವ ಬದಲು ಪರಿಚಿತ ದೆವ್ವದ ಜೊತೆಗೆ ಇರುವುದು ಒಳ್ಳೆಯದು ಎನ್ನುವುದನ್ನು ಮರುಮದುವೆಯಾಗುವಂತಹ ಹೆಚ್ಚಿನ ದಾಂಪತ್ಯವು ಒಪ್ಪಿಕೊಂಡಿದ್ದಾರೆ ಎಂದು ಸಮಾಲೋಚನಾ ತಜ್ಞರು ಹೇಳುವವರು. ಇದರಲ್ಲಿ ಆರಾಮದಾಯಕ ಮತ್ತು ಪರಿಚಯವು ಸಂಬಂಧವನ್ನು ಮತ್ತಷ್ಟು ಹತ್ತಿರಕ್ಕೆ ತರುವುದು. ದೀರ್ಘಕಾಲದ ಸಂತೋಷ. ಹೊಸದಾಗಿ ಯಾರ ಜೊತೆಗಾದರೂ ಜೀವನ ಸಾಗಿಸುವುದು ಒಮ್ಮೆ ಖುಷಿಯನ್ನು ನೀಡಬಹುದು, ಆದರೆ ಅದರೊಳಗಿನ ಸತ್ಯ ಮಾತ್ರ ಬೇರೆಯೇ ಆಗಿರುವುದು. ಹೀಗಾಗಿ ದೀರ್ಘಕಾಲಕ್ಕೆ ಸಂತೋಷವಾಗಿರುವಂತಹ ಜನರನ್ನು ಹೆಚ್ಚಿನವರು ಇಷ್ಟಪಡುವವರು. ಇತಿಹಾಸ. ಮದುವೆಯಾದ ಬಳಿಕ ಸಂಗಾತಿಗಳಿಬ್ಬರು ಜೊತೆಯಾಗಿ ಇರುವ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿರುವವರು. ಇಂತಹ ಅನುಭವವನ್ನು ಹೊಸ ಸಂಗಾತಿಯ ಜೊತೆಗೆ ಪಡೆಯಲು ಆಗದು. ಹೊಸ ಸಂಬಂಧದಲ್ಲಿನ ಆಕರ್ಷಣೆಯು ಕಡಿಮೆಯಾದ ವೇಳೆ ಹಳೆಯ ಸಂಬಂಧದ ನೆನಪುಗಳನ್ನು ಹುಡುಕಲು ಆರಂಭಿಸುವವರು. ಮಕ್ಕಳು. ಸಂಗಾತಿಗಳಿಬ್ಬರನ್ನು ಜೊತೆಯಾಗಿಡಲು ಮಕ್ಕಳು ಪ್ರಮುಖ ಪಾತ್ರ ವಹಿಸುವವರು. ಮಕ್ಕಳಿರುವ ದಾಂಪತ್ಯಗಳಿಗೆ ವಿಚ್ಛೇದನವು ತುಂಬಾ ಕಠಿಣವಾಗಿರುವುದು. ಮಕ್ಕಳ ಜವಾಬ್ದಾರಿ ವಿಚಾರವು ಸಾಕಷ್ಟು ಜನರಿಗೆ ಸಮಸ್ಯೆಯಾಗುವುದು. ಹೀಗಾಗಿ ವಿಚ್ಛೇದಿತ ದಾಂಪತ್ಯ ಕೂಡ ಕೆಲವೊಂದು ಸಲ ಮರುಮದುವೆಯಾಗಲು ನಿರ್ಧಾರ ಮಾಡುವವರು. ಫ್ರೆಂಡ್ಸ್, ಅರ್ಥ ಆಯ್ತಾ ನಿಮಗೆ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.